ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ವೀಣಾ ಮುದ್ಗಲ್. ಮೊದಲಿಗೆ ಮುಖ್ಯಾಂಶಗಳು. ಗಂಗಾವತಿಯಲ್ಲಿ ಎಸ್ಐಆರ್ ವಿಶೇಷ ತೀವ್ರ ಪರಿಷ್ಕರಣೆ. ವಾರ್ಡ್ ಸಂಖ್ಯೆ 5ರಲ್ಲಿ ಮನೆ ಮನೆಗೆ ತೆರಳಿ ಮತದಾರರಿಗೆ ಜಾಗೃತಿ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕಾರ್ಯಕ್ರಮದ ಅಂಗವಾಗಿ ಗಂಗಾವತಿ ನಗರದ ವಾರ್ಡ್ ಸಂಖ್ಯೆ 5ರಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಹಾಗೂ ಜಾಗೃತಿ ಅಭಿಯಾನಕ್ಕೆ ವೇಗ ನೀಡಲಾಗಿದೆ. ನಗರಸಭೆ ಪೌರಾಯುಕ್ತರು ಗಂಗಾವತಿ ತಹಶೀಲ್ದಾರ್ ಮಾರ್ಗದಲ್ಲಿ BLO 1 ಹಾಗೂ BLO 2 ಸಿಬ್ಬಂದಿ, ಅಂಗನವಾಡಿ ಶಿಕ್ಷಕಿಯರು ಮತ್ತು ನಗರಸಭೆ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎಸ್ಐಆರ್ ಕುರಿತು ಮಾಹಿತಿ ನೀಡುತ್ತಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಹೊಸ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಮಾಹಿತಿಯ ಪರಿಷ್ಕರಣೆ ಸೇರಿದಂತೆ ಅಗತ್ಯ ದಾಖಲೆಗಳ ಬಗ್ಗೆ ಸಾರ್ವಜನಿಕರಿಗೆ ವಿವರಿಸಿ ನಿಖರವಾದ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯ ಕೈಗೊಳ್ಳಲಾಗಿದೆ. ಈ ಅಭಿಯಾನದಲ್ಲಿ ವಾರ್ಡ್ ಸಂಖ್ಯೆ 5ರ CMC ಮಾಜಿ ಸದಸ್ಯ BK ಮೊಹಮ್ಮದ್ ಉಸ್ಮಾನ್, ಜಮೀಯತ್ ಉಲಾಮ್ ಇ ಹಿಂದ್ ಕೊಪ್ಪಳ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ BK ಮೊಹಮ್ಮದ್ ಅಲ್ತಾಫ್ ಹುಸೇನ್ ಸೇರಿದಂತೆ ಸ್ಥಳೀಯ ಮುಖಂಡರು, BLO ಹುಸೇನ್ ಸಬ್ ಮುಖಂದರ್, ಸುಮಾ ಮೇಡಮ್, ಶಿವಕುಮಾರ್ ಸರ್, ಚಂದ್ರಶೇಖರ್, ಅಂಜನಾದೇವಿ, ವಸೀಂ ಕಂಪ್ಯೂಟರ್, ತನ್ವೀರ್ ಭಾಯ್, ಡಿ ಲತಾಬಾಯಿ, ಗೌಸಿಯಾ ಬಾಗಂ, ಬಿಲ್ಕಿಸ್ ಬಾನು, ಮುನ್ನಿ ಬಾಗಂ, ಅಬ್ದುಲ್ಲಾ, ಸಿದ್ದು ಭಾಯ್ ಹಾಗೂ ಮುನ್ಸಿಪಾಲಿಟಿ ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ಮನೆ ಮನೆಗೆ ತೆರಳಿ ಮತದಾರರಿಗೆ SIR ಪರಿಷ್ಕರಣೆ ಪ್ರಕ್ರಿಯೆಯ ಮಹತ್ವವನ್ನು ತಿಳಿಸಿ ಅಗತ್ಯ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸುವಂತೆ ಮನವಿ ಮಾಡಲಾಯಿತು. ವಾರ್ಡ್ನ ನಿವಾಸಿಗಳು ಈ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತಪಡಿಸಿದ್ದು ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮಾತನಾಡಿ, ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ನಿಖರ ಮತ್ತು ದೋಷರಹಿತವಾಗಿಸಲು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ. ಪ್ರತಿಯೊಬ್ಬ ಅರ್ಹ ನಾಗರಿಕರು ತಮ್ಮ ಮಾಹಿತಿಯನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ವಾರ್ಡ್ ಸಂಖ್ಯೆ 5ರಲ್ಲಿ SIR ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ಕನಸು. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತಹು. ಎಲ್ಲರಿಗೆ ನಮಸ್ಕಾರ. ಗಂಗಾವತಿ ನಗರದ ವಾರ್ಡ್ ನಂಬರ್ 5ರಲ್ಲಿ ಇವತ್ತು SIR ಸ್ಪೆಷಲ್ ಇಂಟೆನ್ಸಿವ್ ರಿಪೋರ್ಟ್ ಇದರ ಪರವಾಗಿ ಬೂತ್ ನಂಬರ್ 130, 131, 32, 33, 34 ಏನ ಈ ಬೂತಲ್ಲಿ SIR ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ. ದಿನಾಂಕ 29 ಜೂನಿಂದ ಈ ಪ್ರಕ್ರಿಯೆ ಚಾಲೂ ಆಗಿದೆ. 29 ಜುಲೈಗೆ ಮುಕ್ತಾಯಿತು. ಆದರೆ ಸರ್ಕಾರ ಇನ್ನ ಆಗಸ್ಟ್ 8ವರೆಗೆ ಈ ಪ್ರಕ್ರಿಯೆ ಚಾಲೂ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಜನರಲ್ಲಿ BLOಗಳು, ಅಂಗನವಾಡಿ ಟೀಚರ್ಸು, ಮುಖಂಡರು ಎಲ್ಲರೂ ಹೋಗಿ ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಫಾರ್ಮ್ ಅನ್ನು ಜನರು ತಮ್ಮ ಮನಸ್ಸಿಗೆ ಬಂದ ಹಾಗೆ ತಪ್ಪಾಗಿ ತುಂಬಿಕೊಂಡು ತಂದು ಕೊಡ್ತಿದ್ದಾರೆ. ಆ ತರ ಜನರು ಮಾಡಬೇಡಿ. ನಿಮ್ಮ ಸಲುವಾಗಿ ಸರ್ಕಾರ BLOಗಳಿಗೆ ನೇಮಕ ಮಾಡಿದೆ. BLO 1ಗಳಿದ್ದಾರೆ. ಇವರೆಲ್ಲರೂ ಸಕ್ರಿಯವಾಗಿ 11 ಗಂಟೆ 12 ಗಂಟೆವರೆಗೆ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಜನರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ, ತಾವು ಫಾರ್ಮ್ಗಳನ್ನು ತಕೊಂಡು ಹೋಗಿ ನೀವು ಮನೆಯಲ್ಲೇ ಇಟ್ರೆ ಅದು ಫಾರ್ಮ್ ವಾಪಸ್ ಕೊಡಬೇಕು. ಸಮಯದ ಅಭಾವ ಇದೆ, ಸಮಯ ತುಂಬಾ ಕಮ್ಮಿ ಇದೆ. ಈಗ ನೋಡಿ, ಇಲ್ಲಿ ಬೇರೆ ವಾರ್ಡಿಂದ ಮುಖಂಡರು ಬಂದಿದ್ದಾರೆ. ನಿಮ್ಮ ಸಲುವಾಗಿ ನಿಮ್ಮ ಮನೆಗೆ ಬಂದು ಈಗ ನಾವು ಕಾರ್ಯಕ್ರಮ ಜನರಿಗೆ ಅರಿವು ಮೂಡಿಸಲಿಕ್ಕೆ ಒಂದು ಕಾರ್ಯಕ್ರಮ ಈಗ ನಾವು ಮಾಡಕತ್ತೀವಿ. ನಿಮ್ಮ ಮನೆಗೆ ಬಂದು ನಾವು ಫಾರ್ಮ್ ವಾಪಸ್ ಕೊಡಿ ಅಂತ ನಾವು ನಿಮ್ಮಲ್ಲಿ ಕೇಳಲಿಕ್ಕೆ ಬರ್ತಿದ್ದೀವಿ. ಆದ್ದರಿಂದ ಗಂಗಾವತಿ ನಗರದ ಎಲ್ಲ 35 ವಾರ್ಡ್ಗಳಲ್ಲಿ ಎಲ್ಲರೂ ಜನ ಏನ್ ಫಾರ್ಮ್ ನೀವು ಒಯ್ದಿರಲ್ಲ, SIR ಫಾರ್ಮ್ ಅನ್ನು ಆದಷ್ಟು ಬೇಗನೆ ತುಂಬಿಕೊಂಡು ಬಂದು ನಿಮ್ಮ BLOಗಳಿಗೆ ಕೊಡಿ. ಸಮಯ ತುಂಬಾ ಕಮ್ಮಿ ಇದೆ. ಇದು ನಿಮ್ಮ ಸಲುವಾಗಿ ಸರ್ಕಾರದ ಇದೊಂದು ಆದೇಶ ಇದೆ. SIR ಸ್ಪೆಷಲ್ ಇಂಟೆನ್ಸಿವ್ ರಿಪೋರ್ಟ್ ಅಂದ್ರೆ ಪರ್ಮನೆಂಟ್ ಒಂದು ವೋಟರ್ ಲಿಸ್ಟ್ ನಿಮ್ಮ ಆಗ್ತಿದೆ. ಡಬಲ್ ವೋಟಿಂಗ್ ಆಗಂಗಿಲ್ಲ. ಹಳ್ಳಿಯಲ್ಲಿ ಒಂದು, ಊರಲ್ಲಿ ಒಂದು, ಈ ತರ ಆಗಂಗಿಲ್ಲ. SIR ಇದು ಪ್ರಕ್ರಿಯೆ ಆದ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ತಾರ. ಬ್ಯಾಂಕ್ ಪಾಸ್ಬುಕ್, ಆಮೇಲೆ ಬ್ಯಾಂಕ್ ಪಾಸ್ಬುಕ್, ಕರೆಂಟ್ ಡಾಕ್ಯುಮೆಂಟೇಶನ್ ಎಲ್ಲದಕ್ಕ ಇದು ನಿಮ್ಗೆ ಅನುಕೂಲ ಆಗ್ತೈತೆ. ನಿಮ್ಗೆ ಮೇಡಮ್ ಲಿಂಕ್ ಮಾಡ್ತಾರ. ನಗರಸಭೆ ಸಿಬ್ಬಂದಿಗಳು ಕೂಡ ತಮ್ಮ ಕೆಲಸವನ್ನು ಬಿಟ್ಟು, ನಗರಸಭೆ ಸಿಬ್ಬಂದಿಗಳು, ಕಮಿಷನರ್ ಸಾರು, RAಗಳು, ROಗಳು, ಮುಖಂಡರು ಸಕ್ರಿಯವಾಗಿ ಇದೆಲ್ಲ ಪ್ರಯತ್ನ ಮಾಡಕತ್ತಾರ. ಎಲ್ಲ ಜನರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ, ದಯಮಾಡಿ ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ, SIR ಫಾರ್ಮ್ ಅನ್ನು ಆದಷ್ಟು ಬೇಗನೆ ನಿಮ್ಮ BLOಗಳು, ಅಂಗನವಾಡಿ ಟೀಚರ್ಸ್ಗೆ ಕೊಡ್ಬೇಕಂತ ವಿನಂತಿ. ಎಲ್ಲರಿಗೆ ನಮಸ್ಕಾರ ಸರ್. ಓಕೆ, ಸ್ಟಾರ್ಟ್ ಅಂತ ಹೇಳ್ರಿ. ಸ್ಟಾರ್ಟ್ ಮಾಡ್ತೀನಿ. ಗಂಗಾವತಿ ಸಮಸ್ತ ಬಂಧು ಮಿತ್ರರುಗಳಿಗೆ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ, ಸುಮಾರು 4 ತಿಂಗಳದಿಂದ SIR ಬಗ್ಗೆ
ಆದಷ್ಟು ನಮ್ಮಲ್ಲಿ ತಿಳುವಳಿಕೆ ಏನಿತ್ತು ನಿಮ್ಮ ಮಠ ನಾನು ತಿಳಿಸಿದ್ದೇನೆ ಅಂತೇಳಿ ಬಯಸುತ್ತಾ, ಸ್ನೇಹಿತರೆ, SIR ಏನಪ್ಪ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಆದ್ರೇನ ಮಂದಿ ಇನ್ನ ಜಾಗರಕ್ಕೆ ಆಗಲಿಲ್ಲ. ಕಾರಣ ಏನಂತಂದ್ರೆ, ನನ್ನ ಮತ ನನ್ನ ಹಕ್ಕು, ಅದು ನಾನು ದೇಶನ ಭವಿಷ್ಯ ಅಂತ ತೋರ್ಸಕ್ಕ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬೇಕೇ ಬೇಕು, ಇಲ್ಲಾಂದ್ರೆ ಇಲ್ಲೇ ಇಲ್ಲ. ಅದ ಕಾರಣ ಮುನ್ಸಿಪಾಲಿಟಿ ಸಿಬ್ಬಂದಿಗಳು, ಆನಂತರ BLOs, BLA, ಅದೇ ತರ ಗಂಗಾವತಿ 35 ವಾರ್ಡ್ ಮತ್ತೆ ಗಂಗಾವತಿ ಕ್ಷೇತ್ರದ 235 ಬೂತ್ಗಳಲ್ಲಿ ಎಲ್ಲಾ ಮಂದಿ ಓಡಾಡಿ ಏನು ಕೆಲಸ ಮಾಡ್ತಿದ್ದಾರೆ. ಆದರೆ ನಮ್ಮ ಎಜುಕೇಟೆಡ್ ಹುಡುಗರು ಎಲ್ಲಿ ಹೋಗ್ಯಾವ ಅಂತ ನಾನು ಪ್ರಶ್ನೆ ಕೇಳ್ತೇನೆ. ಯಾಕಂದ್ರೆ ಇವತ್ತು ಆ BLOಗೆ ಆಮ್ಯಾಗ ಮುನ್ಸಿಪಾಲಿಟಿ ಸಿಬ್ಬಂದಿಗಳಿಗೆ ಅವರಿಗೆ ಊಟ ಮಾಡಕ ಕುರ್ಸತ್ತಿಲ್ಲ. ಆದ್ರೆ ಅವರು ಎಲ್ಲಾ ಬಿಟ್ಟು, ತಮ್ಮ ಮಕ್ಕಳನ್ನು ಬಿಟ್ಟು, ತಮ್ಮ ಮನೆಯನ್ನು ಬಿಟ್ಟು, ಎಲ್ಲಾ ಬಿಟ್ಟು ರಾತ್ರಿ 1 ಗಂಟೆ 2 ಗಂಟೆಗೆ ಕೆಲಸ ಮಾಡಕತ್ತಾರ. ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೆ ಕಡಿಮೆನೆ. ಅಷ್ಟೆಲ್ಲ ಕೆಲಸ ಮಾಡಿದ ಮ್ಯಾಗನ ಗಂಗಾವತಿ ಟೋಟಲ್ ಕಾನ್ಸ್ಟಿಟ್ಯೂಷನ್ ವೋಟ್ಸ್ ಬಂದ್ಬಿಟ್ಟು 2,10,000. ಅದರಲ್ಲಿ ಇನ್ನ 37,000 ವೋಟ್ ಇನ್ನ ಬ್ಯಾಲೆನ್ಸ್ ಇದಾವೆ. ಗಂಗಾವತಿ ತಾಲೂಕಿನಲ್ಲಿ ಇನ್ನ 18,500 ವೋಟ್ ಬ್ಯಾಲೆನ್ಸ್ ಇದಾವೆ. ಆ ವೋಟ್ ಯಾರು? ನಮ್ಮ ವೋಟು, ನಮ್ಮ ಜನರ ವೋಟು, ನಮ್ಮ ಮಕ್ಕಳ ವೋಟು, ನಮ್ಮ ತಂಗಿಯವ್ರ ವೋಟು, ನಮ್ಮ ಅಕ್ಕವ್ರ ವೋಟು. ಅದರಲ್ಲಿ ಯಾರನ್ನ ಇವಾಗ ನಾವು ಫಾರ್ಮ್ ತುಂಬಾಕತ್ತೀವಿ. ಹೆಂಗಾಗಿದೆ ಗಂಗಾವತಿ ಸಮಸ್ಯೆ ಅಂತಂದ್ರೆ, MBBS ಆಗಿದೆ. ನಾನು, ಮೈ, ಮೇರಾ ಬೇಟಿ ಮೇರಾ ಬಚ್ಚಾ, ಇಷ್ಟೇ MBBS. ನಾವು ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿ. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಪಕ್ಕದಲ್ಲಿ ವಿಚಾರ ಮಾಡಿ, ಯಾರು ತುಂಬ್ಯಾರ ವೋಟ್, ಫಾರ್ಮ್ ತುಂಬ್ಯಾರ ಇಲ್ಲ ನೋಡ್ರಿ, ಏನ್ ತುಂಬ್ಯಾರ, ಉಣಿ ತಿರುಗ್ರಿ. ಇನ್ನ ಸಮಯ ಇದೆ. ಯಾಕಂತಂದ್ರೆ ಒಂದು ಸಾತಿ ವೋಟಿನ ಲಿಸ್ಟ್ ಇಂದ ಹೆಸರು ಡಿಲೀಟ್ ಆತು, ಆಮ್ಯಾಗ ನೀವು ಏನು ಮಾಡಿದ್ರೆ ಮತ್ತೆ ಅದು ವೋಟಿಂಗ್ ಲಿಸ್ಟ್ ಒಳಗ ಸೇರ್ಸೋದು ಬಹಳ ಕಷ್ಟ. ಆನಂತರ ಏನಾದ್ರೆ ಮಿಸ್ಟೇಕ್ ಇಂದ ಫಾರ್ಮ್ ರಿಜೆಕ್ಟ್ ಆತು, ಆಮ್ಯಾಗ ದಾಖಲಾತಿಗಳು ಕೌನ್ಸಿಲರ್ಗಳ ಯಾರನ್ನಿರ್ಲಿ, ಕೌನ್ಸಿಲರ್ ಇರ್ಲಿ, ವಾರ್ಡಿನ ಮುಖಂಡರು ಇರ್ಲಿ, ಅಲ್ಲಿ ಹೋದ್ರೆ ಅವ್ರು ಏನ್ ನಿಮ್ಗೆ ಸಹಕಾರ ಮಾಡಕ ಸಾಧ್ಯ ಇಲ್ಲ ಅಂತ ಹೇಳುತ್ತಾ, ಇನ್ನ ನಿಮ್ಮಲ್ಲಿ ಸಮಯ ಇದೆ. ದಯವಿಟ್ಟು ತಾವು ಇನ್ನ ಜಾಗರಣೆ ಆಗಿರಿ. ಇನ್ನ ಬಹಳಷ್ಟು ಮಂದಿ ಮುಕ್ಕೊಂಡಿದ್ದಾರೆ. ನಿನ್ನೆ ಒಂದು ಗದಗಿಂದ ಒಂದು ಫಾರ್ಮ್ ಬಂದಿತ್ತು ನನ್ನ ಹತ್ರ. ಆ ಫಾರ್ಮ್ ವಾಟ್ಸಪ್ ಹಾಕ್ಯಾರ. ಅದರಲ್ಲಿ ಬೂತ್ ನಂಬರ್ ಇಲ್ಲ, ಅದರಲ್ಲಿ ಕ್ರಮ ಸಂಖ್ಯೆ ಇಲ್ಲ, ಹಂಗೆ ಫಾರ್ಮ್ ಸೆಂಡ್ ಮಾಡಿ ಕೊಟ್ಟಿದ್ದಾರೆ. ಅಂತ ಫಾರ್ಮ್ ಎಲ್ಲ ರಿಜೆಕ್ಟ್ ಆಗ್ತಾವೆ. ದಯವಿಟ್ಟು ತಮ್ಮ ಫಾರ್ಮ್ ಅನ್ನು ಯಾವ ತರ ಮನಿ ಡಾಕ್ಯುಮೆಂಟ್ಸ್, ಎಜುಕೇಶನ್ ಡಾಕ್ಯುಮೆಂಟ್ಸ್ ಹೆಂಗ್ ಇಡ್ತೀರಾ ಅದೇ ತರ ಡಾಕ್ಯುಮೆಂಟ್ಸ್ ಅನ್ನು ಇಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಆ ನಂತರ ನಮ್ಮ ಯುವಕರಲ್ಲಿ ನಾನು ದಯವಿಟ್ಟು ಕೈ ಜೋಡಿಸಿ ಅವರಲ್ಲಿ ಕೇಳ್ಕೊಂತೇನೆ, ವಿನಂತಿ ಮಾಡ್ತೇನೆ. ಗಂಗಾವತಿ ಜನಸಂಖ್ಯೆ ಇನ್ನ 17,000 ಚಿಲ್ಲರೆ ವೋಟ್ ಇನ್ನ ಬ್ಯಾಲೆನ್ಸ್ ಇದಾವೆ. ದಯವಿಟ್ಟು ತಾವು ಸ್ವಲ್ಪ ಸಹಕಾರ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ ಒಳ್ಳೆ ಕೆಲಸ ಆಗತ್ತೆ. ಈ ಇತ್ತೀಚೆಗೆ ಒಂದು ಒಳ್ಳೆ ಸುದ್ದಿ ಹೇಳಕ್ ಇಷ್ಟಪಡ್ತೀನಿ. ಇಡೀ ಕರ್ನಾಟಕ ಒಳಗ ಕೊಪ್ಪಳ ಕ್ಷೇತ್ರ ಮುಂದೆ ಇದೆ ಮ್ಯಾಪಿಂಗ್ ಒಳಗ, ಮತ್ತೆ ಇದೆಲ್ಲ ಮಾಡಕ. ಅದ್ ನಾನೇನಂತೀನಿ, ಕೊಪ್ಪಳ ಕ್ಷೇತ್ರ ಅಲ್ಲ, ಗಂಗಾವತಿ ತಾಲೂಕು ಮುಂದೆ ಇರ್ಬೇಕು. ಯಾಕಂದ್ರೆ ನಾವು ಇಲ್ಲೇ ಇದೀವಲ್ಲ, ನಾವು ಮುಂದೆ ಇರ್ಬೇಕು ಅಂತ ಹೇಳುತ್ತಾ, ನಾನು ತಹಸೀಲ್ದಾರ್ ಸಾಹೇಬರಿಗೆ, ಕಮಿಷನರ್ ಸಾಹೇಬರಿಗೆ, ಮುನ್ಸಿಪಾಲಿಟಿ ಸಿಬ್ಬಂದಿಗಳಿಗೆ, ಅದೇ ತರ ನಮ್ಮ BLO BLAಗಳಿಗೆ, ಎಲ್ಲರಿಗೆ ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು 131, 130, 132, 133, 134 ಬೂತ್ಗಳಿಗೆ ಸಂಬಂಧಪಟ್ಟಂಗೆ ಜೂನ್ 29ರಿಂದ ಜುಲೈ 29ವರೆಗೂ ಏನ್ SIR ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡಿ ಡಿಜಿಟೈಸೇಷನ್ ಮಾಡುವ ಪ್ರಕ್ರಿಯೆ ಈಗ ಪ್ರಗತಿಯಲ್ಲಿರೋದ್ರಿಂದ ಇನ್ನು 8ನೇ ತಾರೀಕುವರೆಗೂ ಮುಂದೆ ಹಾಕಿದ್ದಾರೆ ಅಂತ ಹೇಳಿ ಎಲ್ಲರೂ ಜನಗಳೆಲ್ಲ ಅಪ್ಲಿಕೇಶನ್ಸ್ ತಗೊಂಡು ಹೋಗಿ ಈವರೆಗೂ ತಂದು ಕೊಟ್ಟಿಲ್ಲ. ಸುಮಾರು ಈ 4 ಬೂತ್ಗಳಿಗೆ ಸಂಬಂಧಪಟ್ಟಂಗೆ 500ರಿಂದ 600 ಫಾರ್ಮ್ಗಳು ಮನೆಯಲ್ಲೇ ಉಳ್ಕೊಂಡಿದಾವೆ. ಇವುಗಳನ್ನ ಆದಷ್ಟು ಜನಗಳು ತಗೊಂಡ್ಬರ್ಬೇಕಾಗಿ ವಿನಿಸ್ತಿದ್ದೇನೆ. ಆಮೇಲೆ ನಮ್ಮಲ್ಲಿ ಬಹಳಷ್ಟು ಫಾರ್ಮ್ಗಳು ಮನೆಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತಂದ್ರೆ ಅವ್ರು ಯಾರು ಅಂತ ಗೊತ್ತೇ ಇಲ್ಲ. ಅವುಗಳನ್ನ ನಾವು BLA ಸರ್ಗೆ, ಕೌನ್ಸಿಲರ್ ಸರ್ಸ್ಗೆ ಅಂಡ್ ಲೀಡರ್ಸ್ಗೆ, ಮುಖಂಡರಿಗೆಲ್ಲ ನಾವು ತಿಳಿಸಿದೀವಿ. ಅವನ್ನ ಆದಷ್ಟು ಬೇಗ ಕಂಡಿಡಿದು ಅವುಗಳನ್ನ ಕೂಡ ಡಿಜಿಟೈಸೇಷನ್ ಮಾಡುವ ಕಾರ್ಯ ಆದಷ್ಟು ಬೇಗ ಆಗ್ಬೇಕಂತೇಳಿ ನಮ್ಮ ಮಾನ್ಯ ಪೌರಾಯುಕ್ತರು, ಮಾನ್ಯ DC ಸರ್ ಮತ್ತು ಮಾನ್ಯ ತಹಸೀಲ್ದಾರ್ ಸೂಚನೆಯಂತೆ ನಾವು ಪ್ರತಿದಿನ ವಾರ್ಡ್ಗಳಿಗೆ ತೆರಳಿ ಎಲ್ಲಾ ಜನಗಳಿಗೆ ಮತ್ತೆ ಮುಖಂಡರುಗಳಿಗೆ, ಲೀಡರ್ಗಳಿಗೆ, BLOಗಳಿಗೆ, ಕೌನ್ಸಿಲರ್ಸ್ಗಳಿಗೆ ತಿಳಿಸ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಯಾವ ಫಾರ್ಮ್ಗಳ ಅಬ್ಸೆಂಟ್ ಇದಾವೋ, ಗೈರು ಇದಾವೋ ಅಂತ ಫಾರ್ಮ್ಗಳನ್ನ ನಾವು ಮನೆಗಳಿಗೆ ತಲುಪಿಸ್ಲಿಕ್ಕೆ ತಮ್ಮ ಸಹಕಾರ ಬೇಕಂತೇಳಿ ಈ ಮೂಲಕ ಕೇಳ್ಕೊತಿದ್ದೀನಿ.
ಆಮೇಲೆ ನಮ್ಮಲ್ಲಿ ಬಹಳಷ್ಟು ಮನೆಗಳಿಗೆ ಕೊಟ್ಟಿದೀವಿ. 134ಕ್ಕೆ ಸಂಬಂಧಪಟ್ಟ ಬೂತಿಗೆ ಸಂಬಂಧಪಟ್ಟಂಗೆ 190 ಫಾರಂಗಳು ಮನೆಯಲ್ಲೇ ಉಳ್ಕೊಂಡಿದಾವೆ. ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಅಲ್ಲಿ ಸೈನ್ ಮಾಡಿ ಹೋಗಿದ್ದಾರೆ, ಸೈನ್ ತಗೊಂಡಿವಿ ನಾವು. ಆಮೇಲೆ ಅವ್ರು ತಂದು ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅವರೇ ಹೊಣೆ ಆಗ್ತಾರೆ. ಆದ್ರೂನು ನಾವು ಅವ್ರ ಹತ್ರದಿಂದ ಫಾರ್ಮ್ ತಗೊಂಡು ಆದಷ್ಟು ಡಿಜಿಟೈಸೇಷನ್ ಮಾಡ್ಬೇಕಂತಾನೆ ನಾವು ಹೋರಾಡ್ತಿದೀವಿ. ಜನಗಳೆಲ್ಲ ಆ ಫಾರ್ಮ್ ನ 190 ಫಾರ್ಮ್, ಒಂದು ಬೂತಿಗೆ 190 ಅಂದ್ರೆ ಇನ್ನ 4 ಬೂತಿಗೆ ಇನ್ನ ಸಾಕಷ್ಟು ಫಾರ್ಮ್ಗಳು ಬರ್ಬೇಕಾಗಿದ್ದು, ಆದಷ್ಟು ಬೇಗ ಮನೆಗಳಿಂದ ಫಾರ್ಮ್ ಬರೋದನ್ನ ಪ್ರಕ್ರಿಯೆ ಚಾಲನೆಯಲ್ಲಿರ್ಬೇಕಂತೇಳಿ, ಅದಕ್ಕೆ ಮುಖಂಡರ ಸಹಕಾರ ಬೇಕಂತೇಳಿ ಈ ಮೂಲಕ ಕೋಲ್ಕೊಂತ ಎಲ್ಲರೂ ಸಹಕರಿಸ್ಬೇಕಂತಾಗಿ ವಿನಂತಿಸ್ಕೊತಿದ್ದೀನಿ. ನಾವು ನಗರಸಭೆ ಸಿಬ್ಬಂದಿ ಈ ವಾರ್ಡಿಗೆ ಸೂಪರ್ವೈಸರ್ ಆಗಿ ನೇಮಕ ಆಗಿದ್ದೇನೆ. ಸೊ ಹಾಗಾಗಿ ಮಾನ್ಯ ಪೌರಾಯುಕ್ತರ ಸೂಚನೆಯಂತೆನೆ ನಾವು ಈ ವಾರ್ಡ್ಗಳಲ್ಲಿ ತೆರಳಿ ಮನೆ ಮನೆಗೆ ತೆರಳಿ ಡಿಜಿಟೈಸೇಷನ್ ಫಾರ್ಮ್ ನ ಕಲೆಕ್ಟ್ ಮಾಡಿಕೊಂಡು ಆದಷ್ಟು ಫಾರ್ಮ್ ಗಳನ್ನ ಕ್ಲೋಸ್ ಮಾಡ್ಲಿಕ್ಕೆ BLO ಜೊತೆ ಮುಖಂಡರ ಸಹಕಾರದಿಂದ ಈ ಕೆಲಸವನ್ನು ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಗಂಗಾವತಿಯಲ್ಲಿ ನಡ್ತಕ್ಕಂಥ ಬೇಲ್ 2 ಬೇಲ್ 1 ಇದ್ರದ್ದು ಪ್ರಕಾರ ಆಗಿ SIR ಬಗ್ಗೆ ಮಾಹಿತಿಗೋಸ್ಕರ ನಗರಸಭೆ ಸಿಬ್ಬಂದಿಗಳು ಮತ್ತೆ ಸ್ಕೂಲಿನ ಮುಖ್ಯೋಪಾಧ್ಯಾಯರುಗಳು, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದವರು, BJP ಪಕ್ಷದವರು, JDS ಪಕ್ಷದವರು ಎಲ್ಲರೂ ಸೇರಿ ಬೇಲ್ 2 ಆಗಿ ಹಗಲು ರಾತ್ರಿ ಎನ್ನದವಾಗಿ ನಾವು ಕೆಲಸ ಮಾಡ್ಕೊಂತ ಬರ್ತಾ ಇದ್ದೀವಿ. ಕೆಲವೊಂದಿಷ್ಟು ಫಾರ್ಮ್ಗಳನ್ನು ಆಲ್ಮೋಸ್ಟ್ ಎಲ್ಲರ ಮನೆಗೆ ಹೋಗಿದ್ದಾವೆ. ಕೆಲವೊಂದಿಷ್ಟು ಫಾರ್ಮ್ ಫಿಲಪ್ ಆಗಿ ಬಂದಿದ್ದಾವೆ, ಕೆಲವೊಂದಿಷ್ಟು ಫಾರ್ಮ್ ಬಂದಿಲ್ಲ. ಕೆಲವೊಂದ್ಸಲ ಫಾರ್ಮ್ ಏನಾದ್ರು ಸ್ವಲ್ಪ ಅಪ್ಪಿತಪ್ಪಿ ಏನಾದ್ರು ಸ್ವಲ್ಪ ರಾಂಗ್ ಆಗಿ ನಾವು ಇಂಪ್ರೂವೇಷನ್ ಮಾಡಿದ್ರೆ ಅದು ಫಾರ್ಮ್ ರಿಜೆಕ್ಟ್ ಆಗಕ್ಕೆ ಭಾಳ ಪೊಸಿಷನ್ ಆಗಿದೆ. ನಾನು ಒಂದೇ ಒಂದ್ಸಲ ನಾನು ಕೈ ಮಾಗೋದು ಕೇಳ್ತಾ ಇದ್ದೀನಿ. ಫಾರ್ಮ್ ನಿಮ್ಗೆ ಒಂದ್ ವೇಳೆ ಗೊತ್ತು ಆಗಿಲ್ಲ ಅಂತಂದ್ರೆ ಮೇಡಮ್ ಹತ್ರ ಬನ್ನಿ, ನಿಮ್ದೆಲ್ಲ ಸೀರೆ ಪ್ರಕಾರ 2002 ಇರ್ಬೋದು, ಇವಾಗಲ್ದು ಇರ್ಬೋದು, ಅದೆಲ್ಲ ಜೋಡಣೆ ಮಾಡ್ಕೊಂಡು ಅವರು ಫಿಲಪ್ ಮಾಡ್ಕೆಸ್ಟ್ ಕೊಡ್ತಾರೆ. ನಾನು ಕೇಳೋದಿಷ್ಟೇ, ಒಂದು ಸಲ ರಿಜೆಕ್ಟ್ ಆಯ್ತಂದ್ರೆ ಭವಿಷ್ಯನೇ ರಿಜೆಕ್ಟ್ ಆದಂಗೆ ಆಗ್ತೈತೆ. ಅದ್ರ ಬಗ್ಗೆ ಎಲ್ಲರೂ ಕೇರ್ ತಗೊಂಡ್ ಕ್ಯಾಶಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೊಳ್ಕೊಳ್ತಾರೆ. ಆತ್ಮೀಯ ಮತದಾರರಲ್ಲಿ ವಿನಂತಿಸುವುದೇನೆಂದರೆ, ನಿಮ್ಗೆ ತುಂಬಾ ಗೊಂದಲ ಇದೆ. ಇದು ಯಾವ BLO ಕಡೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಫಾರ್ಮ್ ಕೊಟ್ಟಿರೋದು ಮನೇಲಿ ಕೊಟ್ಟು ಬಂದಿರ್ತೀವಿ, ಯಾರೋ ಒಬ್ರು ಇರ್ತಾರೆ, ಯಾರ ಹತ್ರ ಹೋಗ್ಬೇಕಪ್ಪ ಅನ್ನೋ ಆ ಗೊಂದಲಕ್ಕೆ ಮೇಲ್ಗಡೆ ಫಾರ್ಮಿನ ಮೇಲೆ ನಾವು ಕೊಟ್ಟು ಬಂದಿದ್ವಿಯಲ್ಲ, ಆ ಫಾರ್ಮಿನ ಮೇಲ್ಗಡೆ ನಂಬರ್ ಇದೆ, BLO ನಂಬರು. ಆ ನಂಬರಿಗೆ ನೀವು ಫೋನ್ ಮಾಡಿದ್ರೆ ಸಾಕು, ನಾವು ಎಲ್ಲಿದ್ದೀವಿ ಅಂತ ನಿಮಗೆ ತಿಳಿಸ್ತೀವಿ. ಅಲ್ಲಿಗೆ ತಂದು ನೀವು ತಲುಪಿಸೋ ಜವಾಬ್ದಾರಿ ನಿಮ್ದು. ದಯವಿಟ್ಟು ಈಗ ಎಲ್ಲ ಹಿರಿಯರೆಲ್ಲ ಮಾತಾಡಿದ್ದಾರೆ, ಎಲ್ಲ ಸವಿಸ್ತಾರವಾಗಿ ವಿಷಯಗಳನ್ನ ನಿಮಗೆ ತಿಳಿಸಿದ್ದಾರೆ. ನಮ್ಮ ಸಮಸ್ಯೆಗೆ ನಿಮ್ಮ ಒಂದು ಇಂಪಾರ್ಟೆಂಟ್ ಸಮಸ್ಯೆ ಇದು. ಕಾರಣ ಅದನ್ನ ನೋಡ್ಕೊಂಡು ಆ ನಂಬರಿಗೆ ಫೋನ್ ಮಾಡಿ ನಮ್ಮ BLOಗಳಿಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಕೊಡಿ. ನನ್ನ 134 ಭಾಗ ಸಂಖ್ಯೆ ವಿಚಾರವಾಗಿ ನಾನು ಮಾತಾಡೋದಾದ್ರೆ, ಇನ್ನು 191 ಫಾರ್ಮ್ಗಳು ಮನೆಯಲ್ಲೇ ಇಟ್ಕೊಂಡು ಕೂತಿದ್ದೀರಿ. ದಯವಿಟ್ಟು ನನ್ನ ಆ ಮೇಲ್ಗಡೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಕಿಲ್ಲಾ ಶಾಲೆ ಹತ್ರ ಬನ್ನಿ, ನಾವು ಅಲ್ಲೇ SIR ಸೆಂಟರ್ನಲ್ಲಿ ಕುಂತಿರ್ತೀವಿ. ನಿಮ್ಗೆಲ್ಲ ಸಹಕಾರ ಕೊಟ್ಟು ನಿಮ್ಮ ಫಾರ್ಮಿಗೆ ಫಿಲ್ಅಪ್ ಮಾಡಿ ಯಶಸ್ವಿ ಮಾಡಿ ಕಳಿಸೋ ಜವಾಬ್ದಾರಿ ನಮ್ದಂತ ಹೇಳ್ತಾ ನಾನು ಇಲ್ಲಿ 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ. ಎಲ್ಲ ಇಲ್ಲಿರೋ ಗಣ್ಯರಿಗೂ, ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕ ವಂದನೆಗಳು. SIR ನಾವು ಏರಿಯಾದಲ್ಲಿ SIR ಮಾಡ್ತಾ ಇದೀವಿ. ಯಾವುದೇ ವಾರ್ಡಲ್ಲಿ ಹೋಗ್ಲಿ, ಇವಾಗ ನನಗೆ 5 ಬೂತ್ ಕೌಂಟ್ ಮಾಡಿ ಕೊಟ್ಟಿದ್ದಾರೆ. 146ರಿಂದ 150ವರೆಗೂ ಎಲ್ಲಾ ಬೂತ್ ಅಲ್ಲಿ ಒಂದೇ ಸಮಸ್ಯೆ. ಎಲ್ಲಾ ಟೀಚರ್ಸ್ BLOಗಳು ಎಲ್ಲಾರ್ಗೂ ಫಾರಂ ಹೋಗಿ ವಿತರಣೆ, ಮನೆಗೆ ಹೋಗಿ ವಿತರಣೆ ಮಾಡಿದ್ದಾರೆ. ಆದ್ರೆ ಕೆಲವೊಂದು ಜನ ಬಂದು ಫಾರಂ ಫಿಲ್ಅಪ್ ಮಾಡ್ಕೊಂಡು ಕೂಡ ಮನೆಗೆ ಇಟ್ಕೊಂಡಾರ. ಕೊಡಕ್ಕೆ ಅವರಿಗೆ ಬೇಸರ, ಮನೆಗೆ ಬರಕ್ಕೆ ಎಷ್ಟು ಜನಕ್ಕೆ ನಾವು ಕಾಲ್ ಮಾಡಿ ಕರೆದು, ಇಲ್ಲ ನಿಮ್ಮ ಹತ್ರ ಫಾರ್ಮ್ ಇದೆ ಅಲ್ಲ, ನೀವು ಫಿಲ್ಅಪ್ ಮಾಡಿರಾ, ಇಲ್ಲ ಬರ್ರಿ ಅದು ಫಾರ್ಮ್ ಕೊಟ್ಟೋಗ್ರಿ, ನೀವು ಆತರ ಮನೆಗೆ ಇಟ್ಕೋಬಾರ್ದು, ಕೊಟ್ಟೋಗ್ರಿ ಅಂತ ಹೇಳಿದ್ರೆ, ಇಲ್ಲ ಮೇಡಮ್ ಅದು ಫಾರ್ಮ್ ಫಿಲ್ಅಪ್ ಮಾಡಿವಿ, ಕೊಡ್ತೀವಿ ತಗೊಳ್ರಿ, ಇನ್ನೂ ಟೈಮ್ ಐತಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಜನ. ಆತರ ಲೇಜಿ ಮಾಡೋದು ಯಾರು ಬೇಡ. ಇದೆಲ್ಲ ಮಾಡ್ತಾ ಇರೋದು ನಮ್ಗೋಸ್ಕರನೇ ಗೌರ್ಮೆಂಟ್. ಈ ಟೀಚರ್ಸ್ ನೋಡ್ರಿ, BLOಗಳು ಟೀಚರ್ಸ್ ಸ್ಕೂಲಾಗಿ ಹುಡುಗ್ರಿಗೆ ಪಾಠ ಹೇಳೋದ್ ಬಿಟ್ಟು ಅವರು ನಮ್ಗೋಸ್ಕರ ಏರಿಯಾ ಅಡ್ಡಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಫೋನ್ ಮಾಡ್ತಾ ಇದ್ದಾರೆ, ಎಷ್ಟು ಅವ್ರು ಕಷ್ಟ ಪಡ್ತಾ ಇದಾರೆ ಅಂದ್ರೆ ಹೇಳ್ಬಾರ್ದು. ಇವಾಗ ನಾವು BLA 2ಗಳು ನಾವು 4% ನಾವಿಷ್ಟು ಕಷ್ಟಪಟ್ರು ನಮ್ಗೆ ಅವ್ರ ಮುಂದೆ ನಮ್ದೇನ್ ಕಷ್ಟ ಅಲ್ಲ ಅನ್ಸುತ್ತೆ. ಟೀಚರ್ಸ್ ಮುಂದೆ ಪಾಪ ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಗೆಲ್ಲ ಬಂದು ಟೀಚರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನಾವು BLA 2ಗಳು ಆಮೇಲೆ ಹೋಗ್ತೀವಿ, ಮೇಡಮ್ ಇದು ಮನೆಗೆ ಗೊತ್ತಾಗ್ತಾ ಇಲ್ಲ ಬರ್ರಿ ಅಂದ್ರೆ ನಾವು ಹೋಗ್ತೀವಿ. ಪಾಪ ನಾವು ಕೂಡ ಹೋಗ್ತೀವಿ ಟೈಮಿಗೆ, ಆದ್ರೆ ಅವರಷ್ಟು ನಾವು ಟೆನ್ಷನ್ ತಗೊಂಡ್ ಮಾಡ್ತಾ ಇಲ್ಲ. ಟೀಚರ್ಸ್ಗಳು ಮಾಡ್ತಾ ಇರೋದು ನಮಗೋಸ್ಕರ. ಇದು ನಮ್ಮ ಓಟು, ನಮ್ಮ ಹಕ್ಕು, ನಮ್ಮ ದೇಶ. ಇದು ನಾವು ಇಲ್ಲಿ ಚೆನ್ನಾಗಿರ್ಬೇಕಂದ್ರೆ ನಾವೆಲ್ಲ ಅವ್ರಿಗೆ ಸಹಕರಿಸಿದ್ರೆ ಮಾತ್ರ ನಾವು ಚೆನ್ನಾಗಿರೋಕೆ ಸಾಧ್ಯ. ಇದು ಒಂಥರ ಪ್ರಾಪರ್ಟಿ ಇದ್ದಂಗೆ SIR ಫಾರ್ಮ್ ಅಂದ್ರೆ. ನಾನ್ ಅನ್ಕೊಂಡಿರೋ ಮಟ್ಟಿಗೆ ಇದು ಪ್ರಾಪರ್ಟಿ ಇದ್ದಂಗೆ, ಕಳ್ಕೊಳಕ್ ಈಜಿ, ಪಡ್ಕೋಬೇಕಾದ್ರೆ ಮುಂದೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ನಾವು. ಇದು ಇರುವಾಗ್ಲೇನೆ ಇದ್ರ ಬೆಲೆ ತಿಳ್ಕೊಳ್ಳೋಣ. ಇದನ್ನ ಎಲ್ಲರೂ
ಕೆಲವೊಬ್ರು ಎಜುಕೇಟೆಡ್ ಇದ್ದಾರೆ, ಕೆಲವೊಬ್ರು ಅನ್ಎಜುಕೇಟೆಡ್ ಇದ್ದಾರೆ. ಅವ್ರ ಪಕ್ಕಕ್ಕೆ ಇರೋರು ಯಾರಾನ ಓದಿಲ್ಲ, ಅವರು ಎಜುಕೇಟೆಡ್ ಅಲ್ಲ, ನಿಮ್ಗೆ ಗೊತ್ತಿದ್ದವ್ರು ಇರ್ತೀರಲ್ಲ, ಗೊತ್ತಿಲ್ದವ್ರಿಗೆ ನೀವು ಮಾಡ್ಸಿಲ್ಲ, ಸ್ವಲ್ಪ ಹೋಗಿ ಸ್ವಲ್ಪ ಮೇಡಮ್ ಅವ್ರ ಹತ್ರ ಇದು ಫಾರ್ಮ್ ಕೊಟ್ಟು ಬರ್ರಿ, ಇದನ್ನ ಫಿಲಪ್ ಮಾಡಿಸ್ಕೊಂಡ್ ಬರ್ರಿ, ಫಿಲಪ್ ಮಾಡಿಸಿದ್ರ ಇದನ್ನ ಮನೆಗೆ ಇಟ್ಕೊಬೇಡ್ರಿ, ಕೊಟ್ಟು ಬರ್ರಿ, ಕೊಟ್ರೆ ನಮ್ಗೆ ಸಹಾಯ ಆಗುತ್ತೆ, ಮನೆಗೆ ಇಟ್ಕೊಳೋದ್ರಿಂದ ಪ್ರಯೋಜನ ಇಲ್ಲ ಅಂತ ನೀವು ಪಕ್ಕಕ್ಕಿರೋರು ಎಲ್ಲರೂ ಸ್ವಲ್ಪ ತಿಳಿಸ್ರಿ. ಯಾರ್ಯಾರಿಗೆ ಮೆಸೇಜ್ ತಲುಪಿದೆಯಲ್ಲ, ಇದು ಸ್ವಲ್ಪ ಅಕ್ಕಪಕ್ಕದವರಿಗೆ ಸ್ವಲ್ಪ ವಿಚಾರಿಸ್ರಿ ಪ್ಲೀಸ್. ಇದು ಎಲ್ಲ ನಮಗೋಸ್ಕರನೇ ಮಾಡ್ತಿರೋದು ಗೌರ್ಮೆಂಟ್. ಹ್ಮ್ ಅದು ಟೀಚರ್ಸ್ ಹತ್ರ ಕೆಲವೊಂದು ಫಾರ್ಮ್ ಹೆಂಗೆ ಇದಾವ್ ಸರ್, 2 ಫಾರ್ಮ್ ತಂದು ಟೀಚರ್ಸ್ ಕೊಟ್ಟೋಗ್ಬಿಟ್ಟಾರ. BLOಗಳಿಗೆ ಫಾರ್ಮ್ ಫಿಲ್ಅಪ್ ಮಾಡಿವಿ, ನೀವು ತಗೊಂಡೋಗಿ ಬರ್ರಿ ಅಂತ ಕೂಡ ಹೇಳಿದ್ರು ಬರ್ತಾ ಇಲ್ಲ ಅವರು. ಒಂದು BLO ಟೀಚರ್ ಹತ್ರ ಇರ್ಬೇಕು, ಒಂದು ನಮಗ್ ಕೊಡ್ತಾರ್ರಿ ರಿಸಿಪ್ಟ್. ತುಮಕೂಡವ್ರ ಹತ್ರ ಒಂದ್ ಇರುತ್ತೆ ರೀ, 2 ಇರ್ತಾವ ಟೋಟಲಿ ಫಾರ್ಮ್. 2 ಫಾರ್ಮ್ ಅಲ್ಲಿ ಒಂದು BLOಗಳ ಹತ್ರ ಇರ್ತಾವ, ಒಂದು ಮೆಂಬರ್ ನಮಗ್ ಕೊಡ್ತಾರ ಅವ್ರ ಸದಸ್ಯರಿಗೆ. ಒಂದ್ ಕಾಫಿ ಇರುತ್ತೆ ನಮಗ್ ಕೊಟ್ಟವ್ರ ಹತ್ರ. ನಮ್ ಫಾರ್ಮ್ ಇರುತ್ತಲ್ಲ, ನನ್ನ ಫಾರ್ಮ್ ಸಪೋಸ್ ನನ್ನ ಫಾರ್ಮ್ 2 ಬಂದಿರ್ತಾವ ಸರ್, ಬರೋದೇ 2 ಬಂದಿರ್ತಾವ. ಒಂದು ಫಾರ್ಮ್ ಅವರು ಫಿಲ್ಅಪ್ ಮಾಡಿ, ಒಂದು ಗೌರ್ಮೆಂಟ್ಗೆ, ಒಂದು ನಮಗೆ ಸರ್ ರಿಸಿಪ್ಟ್. ನಾವ್ ಕಾಲ್ ಮಾಡಿ ಕರೆದ್ರು ಸಹಿತ ಅವ್ರ ಏನಂತಾರ, ಇಲ್ಲ ಮೇಡಮ್ ನಾವ್ ಕೊಟ್ಟಿವಿ ತಗೊಳ್ರಿ ಟೀಚರ್ಗೆ ಅಂತಾರ, ರಿಸಿಪ್ಟ್ ತಗೊಂಡ್ ಹೋಗ್ರಿ ಅಂದ್ರೆ ಇಲ್ಲ ತಗೊಳ್ರಿ ಟೀಚರ್ಗೆ ಕೊಟ್ಟಿವಲ್ಲ ಅಂತಾರ. ಈ ಲೇಜಿ ಬೇಡ, ಮಾಡ್ಕೋಬೇಡ್ರಿ, ಗೌರ್ಮೆಂಟ್ ನಮಗ್ ಮಾಡ್ತಾ ಇರೋದು. ಇಲ್ಲ ಅಂಗನವಾಡಿ ಕೇಂದ್ರ ಅಂತ ಮಾಡ್ಯಾರ, ಅಂಗನವಾಡಿಗೆ ಇದು ಮಾಡೋದಲ್ಲ ರೀ, ನಾವ್ ಏರಿಯಾದಲ್ಲಿ ಮಾಡ್ತಾ ಇದೀವಿ. ಮನೆಗೆ ಹೋಗಿ ನಾವ್ ವಿಸಿಟ್ ಮಾಡ್ತಾ ಇದೀವಿ, ಮನೆಗೆ ಹೋಗಿ ವಿಸಿಟ್ ಮಾಡ್ತಾ ಇದೀವಿ ಸರ್. ಇಲ್ಲ ಪ್ರತಿಯೊಂದು ಮನೆಗ್ ಮಾಡಿವ್ರಿ. ಇದು ಮೆಸೇಜ್ ಜನರಿಗೆ ತಲುಪಬೇಕಲ್ಲ. ಯಾರು ನಿದ್ದೆಯಲ್ಲಿ ಇದೀರಿ ಸ್ವಲ್ಪ ಎಚ್ಚರವಾಗಿ ಫಾರ್ಮ್ ಗಳನ್ನ ರಿಸೀವ್ ಮಾಡ್ಕೊಳ್ರಿ, ತಗೊಳ್ರಿ. ನೀವು ಇನ್ನೂ ಫಿಲ್ಅಪ್ ಮಾಡ್ಸಿಲ್ಲ ಅಂದ್ರೆ ಮಾಡ್ಸಿರಿ ಅಂತ ಹೇಳಕ್ ಇಷ್ಟಪಡ್ತಾ 2 ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ. ಈಗ BL ಅನ್ನ ಟ್ಯಾಗ್ ಮಾಡ್ಲಿಕ್ಕೆ ಈಗ ಘನ ಸರ್ಕಾರ ಆದೇಶದ ಪ್ರಕಾರ BLO ಅಂತ ಕೇಸ್ ಹೇಳಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಾಸ್ತರ್ ಆಗಿರ್ಬೋದು, ಆಮೇಲೆ ಶಿಕ್ಷಕಿಯರಾಗಿರ್ಬೋದು, ಮತ್ತು ಅಂಗನವಾಡಿ ಟೀಚರ್ ಆಗಿರ್ಬೋದು, ಇವು ಸಂಬಂಧಪಟ್ಟ ಇವರಿಗೆ ಸರ್ಕಾರ ಆದೇಶ ಪ್ರಕಾರ BLO ಅಂತ ಕೇಸ್ ಹೇಳೋರಿಗೆ ಆದೇಶ ಮಾಡಿರ್ತಾರೆ. ಹಾಗಾಗಿ ಅವ್ರ ಏರಿಯಾದಲ್ಲಿ ಬಂದು 2 ಫಾರ್ಮ್ ಎನಿಮಿನೇಷನ್ ಫಾರ್ಮ್ ಇರ್ತವೆ. 2 ಫಾರ್ಮ್ ಫಿಲ್ಅಪ್ ಮಾಡಿ, 1 ಕಾಪಿ ಅವ್ರು ರಿಸೀವ್ ಮಾಡ್ಕೊಂಡು 1 ಕಾಪಿ ಅವ್ರು ತಗೊಂಡ್ಬಂದಿರ್ತಾರೆ. ಹಾಗಾಗಿ ಆ ಫಾರ್ಮ್ ತಗೊಂಡ್ಬಂದು ಡಿಜಿಟಲೀಕರಣ ಮಾಡಿಬಿಡುತ್ತೆ, ಅವ್ರದ್ದು ಕ್ಲೋಸ್ ಆಗುತ್ತೆ ಸರ್. ಕೆಲವೊಬ್ರು ಫಾರ್ಮ್ಸ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಅವ್ರಿಗೆ ನಾವೇ ತುಂಬಿಕೊಂಡು ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಸಹ ಅವ್ರು ಕೊಟ್ಟಿರಂಗಲ್ಲ. ಎದಕ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಟೈಮ್ ಇರುತ್ತಲ್ಲ, ಎಲ್ಲೇ ಊರಿಗೆ ಹೋಗಿರ್ತಾರ ಅಥವಾ ಎಲ್ಲ ಕೆಲ್ಸಕ್ಕೆ ಅರ್ಜೆಂಟ್ ಆಗಿರುತ್ತೆ, ಹಾಗಾಗಿ ಕೊಡ್ತಿರಲ್ಲ. ಆ ಒಂದು ಕಾರಣಕ್ಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಪ್ಪ ಅಂದ್ರೆ ತಮ್ದು ಏನೇ ಕೆಲಸ ಇದ್ರು ಕೂಡ ಇದೊಂದು ನಾವು ಎನಿಮಿನೇಷನ್ ಫಾರ್ಮ್ ಶಿಕ್ಷೆ ಸಂಬಂಧಪಟ್ಟ ಶಾಲೆ ಇರ್ತಕ್ಕಂಥ ಸರ್ಕಾರಿ ಶಾಲೆ ಇರ್ತತೆ ಅಥವಾ ಅಂಗನವಾಡಿ ಟೀಚರ್ ಇರ್ತತೆ, ಅಲ್ಲಿ ಸಂಬಂಧಪಟ್ಟ ಹಾಗೆ ಅವ್ರ ಶಿಕ್ಷಕರಿಗೆ ಅಥವಾ ಶಿಕ್ಷಕಿಯರಿಗೆ ಅಥವಾ ಇವರಿಗೆ BLO ಅಂತ ನಾನು ನೇಮಕ ಮಾಡಿರ್ತಲ್ಲ ಅವ್ರಿಗೆ ಕೊಟ್ಬಿಟ್ಟಪ್ಪ ಅಂದ್ರೆ ಅವರೆಲ್ಲ ನೋಡ್ಕೊಂಡು ಡಿಜಿಟಲೀಕರಣ ಮಾಡಿ ಓಕೆ ಮಾಡ್ಬಿಡ್ತಾರೆ ಸರ್. ಅವರು ಸಿಗ್ಲಿಲ್ಲ ಅಂದ್ರೆ ಇನ್ನ BLA 2 ಅಂತ ಕೇಸ್ ಹೇಳಿ ಇವ್ರನ್ನ ಇವ್ರು ಮಾಡೋ ಎಲೆಕ್ಷನ್ ಅಧಿಕಾರಿಗಳನ್ನ ಮಾಡಿರ್ತಾರೆ. ಅವರು ಕೂಡ ಎಲೆಕ್ಷನ್ ಪಕ್ಷದಿಂದ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ಪತಿಯಿಂದ ಒಬ್ರು BJP ಕಡೆಯಿಂದ ಒಬ್ರು ಪಕ್ಷದಿಂದ ಮಾಡಿರ್ತಾರೆ. ಹಂಗಾಗಿ ಅವರು ಕೂಡ ಸಹಕಾರ ಮಾಡ್ಕೇಸಿ ಅವರಿಗೆ ಶಿಕ್ಷಕರಿಗೆ BLO ಅವರಿಗೆ ಸಹಕಾರ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲರೂ ತಂದ್ ಕೇಸಿ ಈ ರೀತಿ ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮೂಲಕ ನಾವು ಕೇಳ್ಕೊತಾ ಇದೀವಿ ಸರ್. ತಗೊಂಡ್ ಹೋಗ್ತೀವಿ ಅಂತ ಹೇಳ್ತಾರೆ ಸರ್. ಅವ್ರು ಬರದೇ ಇರೋ ಪಕ್ಷದಲ್ಲಿ ಇವರೇ ಮನೆಗೆ ಖುದ್ದಾಗಿ ಅವ್ರಿಗೆ ಕೊಟ್ಟು ಕೇಸಿ ಅವ್ರನ್ನ ಕಾಪಿ ಎಲ್ಲ ತುಂಬಿಕೇಸಿ ಒಂದು ರಿಸೀಟ್ ಕೊಟ್ಟು ಕೇಸಿ ಒಂದು ತಗೊಂಡ್ ಬಂದು ಡಿಜಿಟಲೀಕರಣ ಮಾಡ್ತಾರೆ ಸರ್ ನಮ್ಮವ್ರೆ. ಏನ್ ಸರ್, ಇದು ಮಾತ್ರ ಪ್ರಕ್ರಿಯೆ ನಡೆದ ಸರ್. ಬಂದಿಲ್ಲ ಅಂದ್ರೆ ನೀವಾಗಿ ಬರ್ರಿ ಸರ್. ಅವ್ರು ಏರಿಯಾದಲ್ಲಿ ಅಡ್ಡಾಡಿರ್ತಾರೆ ಸರ್, ಬೇರೆ ಎಲ್ಲಿಲ್ಲ. ಅಲ್ಲಿಲ್ಲ ಅಂದ್ರೆ ಸ್ಕೂಲಲ್ಲಿ ಇರ್ತಾರೆ, ಸ್ಕೂಲ್ ಅಂದ್ರೆ ಏರಿಯಾದಲ್ಲಿ ಇರ್ತಾರೆ. ಹಾಗಾಗಿ ನಿಮಗೆ ಕನ್ವೆಂಟ್ ಆಗಿರೋದಲ್ಲ ಅವರು. ಹಾಗಾಗಿ ನಿಮಗೆ ಭೇಟಿ ಮಾಡ್ಲೇಬೇಕಂದ್ರೆ ಕೂಡ ಅವ್ರು BL ಅವ್ರ ನಂಬರ್ ಇರ್ತದೆ ಅವ್ರೊಳಗ, ಎನಿಮಿನೇಷನ್ ಫಾರ್ಮ್ ನಾಗೆ ಇರ್ತದೆ ಅವ್ರಿಗೆ. ನೀವ್ ಎಲ್ಲಿದ್ದೀರಿ ಅಂತ ಫೋನ್ ಮಾಡಿ ಕೇಳಿದ್ರೆ ನಾವ್ ಎಂತೆಲ್ಲ ಅಂದ್ರೆ ಬಂದು ತಗೊಂಡು ಅವ್ರು ಕೊಟ್ಟು ಕೇಸ್ ಹೋಗ್ಬೋದು. ಏನ್ ಸರ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ದುಲ್ ಜೋಳಗೆರೆ ಅಂತ, ಮಾಜಿ SDMC ಅಧ್ಯಕ್ಷರು CPS ಶಾಲೆ ಗಂಗಾವತಿ. ಈಗ ಹಲವಾರು ಜನ ಮಾತಾಡಿದ್ದಾರೆ SRI ಬಗ್ಗೆ. ಸೊ ನಾನು ಒಂದು ವಿಷಯ ಏನಪ್ಪ ಹೇಳಕ ಬಯಸ್ತೀನಿ ಅಂದ್ರೆ, ಈಗ ಇಡೀ ಗಂಗಾವತಿಯಲ್ಲಿ
ಒಂದು ಗೊಂದಲ ಉಂಟು ಆಗಿದೆ. ಅದು ಗೊಂದಲ ಏನಪ್ಪಾ ಅಂತ ಹೇಳಿದ್ರೆ, ಈಗ ಫಾರಂ ಏನು ಬರೆದು ಕೊಟ್ಟಿರ್ತಾರೆ, ಅದು ಅಪ್ಲೋಡ್ ಆಗೈತೆ ಇಲ್ಲ. ಇದು ಒಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಒಂದು ಗೊಂದಲ ಇದೆ, ಅದು ಆಗೈತೆ ಇಲ್ಲ ಅಂತ. ಈಗ ಆಗೈತೆ ಅಂತ ಹೇಳಿದ್ರೆ, ಮತ್ತೆ ಈಗ ನಾನು ಲಾಸ್ಟ್ ಟೈಮ್ ನಮ್ಮ ಚಂದ್ರಶೇಖರ್ ಸರ್, ನಮಗೆ ಬೂತಿಗೆ ಚಂದ್ರಶೇಖರ್ ಅವ್ರಿಗೆ ಕೇಳಿದ್ರೆ ಆಯ್ತಲ್ಲ, ಮತ್ತೆ ಒಂದ್ಸಲ ಆನ್ಲೈನ್ ನಲ್ಲಿ ಚೆಕ್ ಮಾಡ್ಕರಿ ಅಂತ ಹೇಳಿದ್ರು. ಈಗ ಆನ್ಲೈನ್ ಬಹಳ ಬ್ಯುಸಿ ಆಗ್ಬಿಟ್ಟಿದ್ದಾವೆ. ಜಾತಿ ಆದಾಯ ಆಗಿರ್ಬೋದು, ಇವೆಲ್ಲ ಬಹಳ ಸ್ವಲ್ಪ ಅಲ್ಲಿ ಆನ್ಲೈನ್ ಎಲ್ಲ ಬ್ಯುಸಿ ಆಗಿದೆ. ನಾನು ತಹಸೀಲ್ದಾರಿಗೆ ಒಂದು ಮನವಿ, ಆಮೇಲೆ ನಮ್ಮ BLO ರವಿ ಸಾರಿಗೆ ಕೂಡ, ಅವ್ರಿಗೆ ಕೂಡ ನಾನು ಒಂದು ಮನವಿ ಮಾಡುತ್ತೇನೆ. ನಮ್ಮ ಒಂದು ಮೊಬೈಲ್ ಕೂಡ ನೀವು ಒಂದು ಆ್ಯಪ್ ಕೂಡ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಅದಕ್ಕೊಂದು ಲಿಂಕ್ ಕೂಡ ಇದು ಮಾಡಿಕೊಡ್ರಿ, ಅಪ್ಲೋಡ್ ಆಗೈತೆ ಇಲ್ಲ ಅಲ್ಲೇ ಇಮಿಡಿಯೇಟ್ಲಿ ಅವ್ರು ಕನ್ಫರ್ಮ್ ಮಾಡ್ಕೊಂಬಿಡಾಗ ಒಂದು ಸ್ವಲ್ಪ ಜನರಿಗೆ ಕೂಡ ಐತಲ್ಲ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. तुम्हारा SIR के फार्मा दिए ना तुमने भरने के फार्मा भरे, आपको अंगनवाड़ी टीचर आंख मिले, बिल्कुल फार्म भर को दिए, अभी किसके बाकी है? सब भी दिए ना? तुम्हारा है नहीं, एक कॉपी तुम्हारे पास है ना? ओके सर, हमारे भाई पूरे 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 के पूरे दिए, पूरे फार्म भर को दिए। ओके, तो गांव में सब लेक्चर में सब उनका क्या है? उनका मैं बात कर लेता हूँ। भर को दिए क्या? वहाँ देखो कहाँ है फार्म भर को दिए? कितने वोट तुम्हारे, कितने जने घर में रहने का? 2 जने। SIR फॉर्म भर के दिए? कितने फॉर्म है आपके घर में? 3 फॉर्म है, पूरा भर के आपके अंगनवाड़ी टीचर्स को दिए? थैंक यू। SIR के फॉर्म भर के दिए? अच्छा करे, अच्छा काम करे, अल्लाह अच्छा रखे। भैया अभी क्या बोलना? हाँ भर के दिए। कितने मेंबर है घर में आपके? 3 जने। 3 मेंबर, पूरा फॉर्म भर के दिए? भर के दिए। ಬೇಲ್ಟದವರು ಮನೆಗೆ ಬರ್ತಾ ಇದ್ದಾರೆ. ನಿಮ್ ಕಡೆನೂ ಬಂದಿದಾರಲ್ಲ, ಮನೆಗೆ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಅಪ್ ಮಾಡ್ಕೊಂಡು ಒಂದ್ ಕಡೆ ನಿಮ್ ಕಡೆ ಒಂದ್ ಕಡೆ ಅವ್ರ ಕಡೆ ಕೊಟ್ಟಿದಾರಲ್ಲ, ಸೈನ್ ಮಾಡಿದಾರಲ್ಲ, ಅದಕ್ಕೆ ಕೇಳಕ್ ಬಂದಿದೆ. ಎಲ್ಲ ಕಡೆ ಒಂದೊಂದು ಫಾರ್ಮ್ ಎಲ್ಲ ಮನೆ ಇಟ್ಕೊಂಡ್ಬಿಟ್ಟಾರೆ. ಒಂದು ವಿಶೇಷ ಸೂಚನೆ ಹೇಳಲಿಕ್ಕೆ, ಅಭಿಪ್ರಾಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ BLOಗಳು, ಅಂಗನವಾಡಿ ಟೀಚರ್ಗಳು, ಆಮೇಲೆ ತಹಸೀಲ್ದಾರ್ ಸಾಹೇಬರು, ಕಮಿಷನರ್ ಸಾಹೇಬರು, BLAಗಳು ಎಲ್ಲರೂ ಏನು ಪ್ರಯತ್ನ ಮಾಡ್ತಿದಾರಲ್ಲ SIR ಫಾರ್ಮ್ ಕೊಡ್ಲಿಕ್ಕೆ ಮತ್ತು ರಿಕವರಿ ಮಾಡ್ಲಿಕ್ಕೆ, ನಾನು ನಮ್ಮ ಆತ್ಮೀಯರಲ್ಲಿ ಅಂದ್ರೆ ಮಾಜಿ ಕೌನ್ಸಿಲರ್ಗಳು ನಾವೆಲ್ಲ ಒಗ್ಗಟ್ಟಾಗಿ ನಗರಸಭೆ ಇಲ್ಲಿ ನಾವು ವರ್ಕ್ ಮಾಡಿದೇವಲ್ಲ 7 ವರ್ಷ, ನಮ್ಮ ಕೌನ್ಸಿಲರ್ಗಳಿಗೆ ಒಂದು ಮನವಿ ಮಾಡ್ತೀನಿ. ನನ್ನ ಸಹೋದರರು ಎಲ್ಲರೂ ಈ ತರ ಒಂದು ಕಾರ್ಯಕ್ರಮ ನಾವೇನು ಮಾಡಿದಿವಲ್ಲ, ಎಲ್ಲರೂ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಬಂದು ತಮ್ಮ SIR ವಾರ್ಡಿನ ಜನರು SIR ಫಾರ್ಮ್ ತಗೊಂಡೋಗಿ ಮನೆಯಲ್ಲಿ ಟ್ರೆಜರಿಯಲ್ಲಿ ಲಾಕ್ ಮಾಡ್ಕೊಂಡಿಟ್ಟಾರಲ್ಲ, ಅದು ಎಲ್ಲ ವಾಪಸ್ ತಕ್ಕೊಂಡು ಒಂದು ಫಾರ್ಮ್ ತುಂಬಿ ಆಫೀಸರ್ ಕೊಟ್ಟು ಒಂದು ಫಾರ್ಮ್ ತಮ್ಮಲ್ಲಿ ರಿಸೀವ್ ಕಾಪಿ ಇಟ್ಕೊಂಡು, ಸಮಯ ಕಮ್ಮಿ ಇದೆ, ಬೇಗ ನಾವೆಲ್ಲ ಅವ್ರಿಗೆ ಸಹಕಾರ ಮಾಡ್ಬೇಕಂತ ಒಂದು ವಿನಂತಿ ಮಾಡ್ತೀನಿ. ಯಾಕಂದ್ರೆ BLOಗಳು ಏನು ಮುನ್ಸಿಪಾಲಿಟಿಯಿಂದ ಏನು ಆಫೀಸರ್ ವರ್ಕ್ ಮಾಡ್ತಾ ಇರಲ್ಲ, ಅವ್ರಿಗೆ ವರ್ಕ್ ಲೋಡ್ ತುಂಬಾ ಜಾಸ್ತಿ ಆಗಿದೆ. ಕೆಲವೊಬ್ಬರಿಗೆ ಶುಗರ್ ಹೈ ಆಗ್ತಾ ಇದೆ, ಕೆಲವರಿಗೆ ಶುಗರ್ ಲೋ ಆಗ್ತಾ ಇದೆ, ಕೆಲವೊಬ್ಬರಿಗೆ BP ಜಾಸ್ತಿ ಆಗ್ತದೆ, ಕೆಲವೊಬ್ಬರು ಮೂರ್ಛೆ ಬಂದು ಬೀಳಕತ್ತಾರ. ಆದ್ದರಿಂದ ನಮ್ಮ ಯುವಕರಲ್ಲಿ, ವಿದ್ಯಾವಂತ ಯುವಕರಿಗೆ ಕೂಡ ನಾನು ಮನವಿ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ತೊಂದರೆ ಕೊಳ್ಳಾರ್ದಾಗೆ ತಮ್ಮಲ್ಲಿ ವಿದ್ಯೆ ಇದೆ, ಸ್ವಲ್ಪ ಅವ್ರಿಗೆ ಸಹಕಾರ ಮಾಡಿ ಪೆನ್ ತಗೊಂಡು ಸ್ವಲ್ಪ ಕುಂತು ಒಂದು 10 ಫಾರ್ಮ್ಗಳು ತುಂಬಿ ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. SIR ಏನು ಪ್ರಕ್ರಿಯೆ ನಡೆದಲ್ಲ, ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿ ಪ್ರಥಮ ಸ್ಥಾನದಲ್ಲಿ ಬರಬೇಕು ಅಂತ ಹೇಳ್ತಾ 2 ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಕನಸು ನ್ಯೂಸ್.